ಫೀಮೇಲ್ ಇಲ್ಲದೆ ಇರೋ ನನ್ನ ಕ್ಯಾರೆಕ್ಟ್ರು ಫೀಮೇಲ್ ಇಲ್ಲದೆ ಇರೋ ಕ್ಯಾರೆಕ್ಟ್ರು ನಂದು ಅನ್ನೋ ಥರ ಬಿಲ್ಡಪ್ ತೋರ್ಕೊಳಕ್ಕೆ ಹೋಗೋದು. ಆಮೇಲೆ ಈ ಒಡವೆಲಿ ಬಟ್ಟೆಲಿ ಎಲ್ಲ ಬಿಲ್ಡಪ್ ತೋರ್ಕೊಳಕ್ಕೆ ಹೋಗುವಂಥದ್ದು. ಹಾಯ್, ವೆಲ್ಕಮ್ ಟು ಸಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಿಲ್ಲ ಸಮಾಚಾರ? ಮಾತಾಡೋ ಬಡ್ಡಿ. ಸೈಲೆಂಟ್ ಆಗಿ ಹಾಕ್ಬೇಕು ಐಕ್ಳು. ಹಂಗೆ ಒತ್ನಂತೆ ಈ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಒಂದು ಹಾಫ್ ಆನ್ ಅವರು ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೂಡು, ತಲೆ ಮೈಂಡು. ಹಂಗೆ ಐಕ್ಳು ಹಿಂಗೆ ಕೈ ಆಡಿಸ್ತಾ ಇದ್ರೆ ತಲೆಗೆ ಹಿಂಗೆ ಜೂಟು ಪಟ್ಟು ಹಾಕಂಡು ಏನೋ ನಮಗೊಂಥರ ಹಂಗೆ ರಿಲ್ಯಾಕ್ಸ್ ಹಿಂಗೆ ಆಯ್ತದೆ. ಆಮೇಲೆ ಸೌಂಡ್ ಮಾಡಬಾರ್ದು. ಏನು ಹೇಳಕ್ಕೆ ಬಂದೆ ಅಂದರೆ, ಈ ಶ್ರೀಮಂತರು ಸ್ವಲ್ಪ ಕಮ್ಮಿ, ಬಡವರು ಜಾಸ್ತಿ. ಯಾಕೆ ಈ ಥರ ಹೇಳ್ತಾನೆ ಅಂತಂದರೆ, ನೋಡಿ ನೆನ್ನೆ ಒಂದು ವಿಡಿಯೋ ಮಾಡ್ತೀನಿ, ಎಷ್ಟು 20 ನಿಮಿಷ, ಒಂದು 20 ನಿಮಿಷ ವಿಡಿಯೋ ಮಾಡಿದ್ದೀನಿ. ಅದು ಶೂಟ್ ಆಗಿರೋದು 1 ಗಂಟೆ ಶೂಟ್ ಆಗಿರೋದು, ಇನ್ನು 40 ನಿಮಿಷ ಎಡಿಟಿಂಗಲ್ಲಿ ತೆಗೆದಾಕಿರೋದು. 1 ಅವರ್ ಶೂಟ್ ಮಾಡಬೇಕು ಅಂದರೆ ಬೆಳಿಗ್ಗೆ ಹೊಲ ಉಳಕ್ಕೆ ಏನು ಬರ್ತಾರೆ ಅಲ್ಲಿಂದ ಹಿಡ್ದು ಇನ್ನು ಸಂಜೆ ಕ್ಲೋಸ್ ಆಗೋ ವ್ಯವಸಾಯ, ಅದು ಬೆಡ್ಡ ಕ್ಲೋಸ್ ಮಾಡೋವರೆಗೂ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಅದ್ರ ಮಧ್ಯ ಇನ್ನು ಆ ಟೆನ್ಷನ್ಗಳಲ್ಲಿ ಅದು ಸಣ್ಣ ಪುಟ್ಟ ತರೋದು ಬಿಡೋದು ಹಿಡಿಯೋಕ್ಕೆ ಆಗಲ್ಲ. ಜನಗಳಿರ್ತಾರೆ ಅಲ್ಲಿ, ಸ್ವಲ್ಪ ಏನೋ ಮುಜುಗರ ಅನ್ನೋ ಥರದಲ್ಲಿ ಅದು ಹಿಡಿಯೋಕ್ಕಾಗಲ್ಲ. ಯಾಕೆ ಜನ ಬಡವರೇ ಜಾಸ್ತಿ ಶ್ರೀಮಂತರು ಕಮ್ಮಿ ಅಂತಂದರೆ, ಈ ಶ್ರೀಮಂತರು ವಿಡಿಯೋನ ಬಡವರು ಜಾಸ್ತಿ ನೋಡ್ತಾರೆ. 5 ಲಕ್ಷ 3 ಲಕ್ಷ ಒಂದೇ ದಿನಕ್ಕೆ ಫರ್ ಡೇ 3 ಲಕ್ಷ 5 ಲಕ್ಷ ವ್ಯೂಸ್ ಬಂದ್ಬಿಡ್ತವೆ. ಅದೇ ಬಡವ್ರ ವಿಡಿಯೋನ ಶ್ರೀಮಂತರು ಹೆಚ್ಚಿಗೆ ನೋಡಲ್ಲ. ಏಕೆಂದರೆ ಅದೇ ಬಡತನ, ನಾವು ನೋಡಿರೋ ಬಡತನವಲ್ಲ, ಅದರಲ್ಲಿ ಏನದೆ ಬದನೆಕಾಯಿ ಅಂತ ಅನ್ಕಂಡು ನೋಡೋದೇ ಇಲ್ಲ. ಕರೆಕ್ಟ್ ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕ್ಬಿಡ್ತಾರೆ. ನೋಡಿ ಅಬ್ಸರ್ವ್ ಮಾಡಿಬೇಕಾರೆ ಐ ರಿಚೆಸ್ಟ್ ಕಾರು, ಐಷಾರಾಮಿ ಹೋಟ್ಲು ತೋರಿಸಿರೋ ವಿಡಿಯೋಗಳ ನೋಡಿ ಕನಿಷ್ಠ ಪಕ್ಷ 4 ಲಕ್ಷ 5 ಲಕ್ಷ ವ್ಯೂಸ್ ಬರ್ತವೆ. ನಾವು ಇಲ್ಲಿ ಹೊಲ ತೋರಿದ್ರೆ, ಇಂಥ ಹಳೆ ಮನೆ ತೋರಿದ್ರೆ ವಿಡಿಯೋ ಓಡಲ್ಲ ಅನ್ನೋದಕ್ಕೆ ಉದಾಹರಣೆ ನನ್ನ ಐಡಿನೇ ಸಾಕ್ಷಿ. ಅದು ಅಲ್ಲದೆ ನ್ಯಾಯಬದ್ಧವಾಗಿ ಮಾತಾಡಿ, ಒಂದು ಡಬಲ್ ಮೀನಿಂಗ್ ಇಲ್ದರೆ ಮಾತಾಡಿ, ಎಡಿಟಿಂಗಲ್ಲಿ ಯಾವುದೇ ಗೊಂದಲ ಇಲ್ಲದೆ, ಒಂದು ನಾನ್ ಸೆನ್ಸು ಏನು ಸೆನ್ಸು ಅದು ಎಂಥದೋ ಸೆನ್ಸು ಅಂತಾರಲ್ಲ ಅಂತ ಯಾವ ಸೆನ್ಸು ಇಲ್ಲದೆ ಒಂದು ನ್ಯಾಚುರಲ್ ಆಗಿ ಮಾತಾಡಿ, ಈ ಥರ ಏನು ಇದ್ದದ್ದು ಇದೇ ರಿಯಾಲಿಟಿ ಜೀವನ, ಇದೇ ಜೀವನ, ಇದೇ ಥರ ಜೀವನ, ನಮ್ಮ ಹಳ್ಳಿ ಜೀವನ, ಒಂದು ಬಡತನ ಜೀವನ ಹಿಂಗಿರ್ತದೆ. ಹಿಂಗೆ ವ್ಯವಸಾಯ ಮಾಡೋದು ಹಿಂಗೆ. ಅದು ಒಂದು ಪೇಪರ್ ತರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಅದೆಷ್ಟಾಗುತ್ತೆ, ಅದು ಯಾವ ಥರ, ಅದರಲ್ಲಿ ಏನೇನು ಇರಬೇಕು, ಯಾವ ಥರ ಇರೋದು ತರಬೇಕು, ಟ್ಯಾಕ್ಟ್ರಿಗೆ ಎಷ್ಟು ಕೊಡಬೇಕು, ಉಳುಮೆಗೆ ಬೆಡ್ ಮಾಡೋಕ್ಕೆ, ಹುಡುಗರು ಯಾರು, ಅವ್ರು ಹೆಂಗೆ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಅವ್ರು ಏನು ಕೇಳ್ತಾರೆ, ಏನು ಬಿಡ್ತಾರೆ, ಅದಕ್ಕೆ ಏನೋ ಹಾಕ್ತೀವಿ, ಇದೆಲ್ಲನೂ ತಿಳಿಸ್ಕೊಟ್ರು ವಿಡಿಯೋ ಓಡಲ್ಲ. ಯಾಕೆ ಅಂತಂದರೆ ನಮ್ಮ ಥರ ವಿಡಿಯೋ ಮಾಡೋರು ಲಕ್ಷಾಂತರ ಜನ ಅವರೇ ಅಂತಲೇನೋ. ಹಿಂಗೆ ಫಾರ್ಮಿಂಗ್ ಬಗ್ಗೆ, ಅದೇ ಫಾರ್ಮಿಂಗ್ ಬಗ್ಗೆ ನೋಡಿ ಮೋಸ್ಟ್ಲಿ ಆ ಫಾರ್ಮಿಂಗ್ ಮಾಡೋರೆ ಅಲ್ವಾ, ಇನ್ನೇನು ನಮ್ಮಂತಾರೆ ಜಾಸ್ತಿ ನೋಡೋದು. ಐಷಾರಾಮಿ ಅವರು ಯಾವ್ಯಾವುದೋ ಇದು ಮಾಡ್ತಾ ಇರ್ತಾರೆ, ಅವ್ರದ್ದೇ ಆದ ಒಂದು ಏನೋ ಬಿಸ್ನೆಸ್ ಇದರಲ್ಲಿರ್ತಾರೆ. ಅವರು ಗುರಿ ಏನಿದ್ರು ಇವತ್ತು 1 ಕೋಟಿ ಮಾಡಿದೆ, ನಾಳೆಗೆ 2 ಕೋಟಿ, ಒಂದು 4 ಕೋಟಿ 10 ಕೋಟಿ 50 ಕೋಟಿ 1000 ಕೋಟಿ ಮಾಡಬೇಕು, ಇದ್ರ ಮೇಲೆ ಹೋಯ್ತಾ ಇರ್ತಾರೆ. ಸೊ ಅದರಿಂದ ಅವ್ರು ಯಾರು ನಮ್ಮಂಥರ ವೀಡಿಯೋಸು ನೋಡೋಕ್ಕಾಗಲ್ಲ ಅನ್ಕೋತೀನಿ. ಯಾರೋ ಸಣ್ಣ ಪುಟ್ಟ ಒಂದು ಮೀಡಿಯಮ್ ಆಗಿರೋರೇನೋ ನಮ್ಮ ಶ್ರೀಮಂತರು ನಮ್ಮ ವೀಡಿಯೋಸು 4 ಜನ ನೋಡೋರೇನೋ. ಅದಕ್ಕೆ ಅದು 20 ನಿಮಿಷದ ವೀಡಿಯೋ ಬರೀ 10,000 ಓಡೋದೆ, ಕೇವಲ 10,000. ಇಲ್ಲಿ ಜಗಳ ಆಡ್ಕೊಂಡು ಯಾವ್ದಾರ ಒಂದು ಕಾರ ಆಡಿಸೋ ವೀಡಿಯೋ ಓಡ್ತದೆ. ಕಾರ ಆಡಿಸೋ ವೀಡಿಯೋ ಹಾಕ್ಬಿಟ್ರು ಅದು ಒಂದು 20-30 ಸಾವಿರ ಹೋಯ್ತದೆ. ಫಾರ್ಮಿಂಗ್ ಬಗ್ಗೆ ತೋರಿದ್ರೆ ಓಡಲ್ಲ. ಕೆಲವ್ರು ಹೇಳ್ತಾರೆ ಫಾರ್ಮಿಂಗ್ ಬಗ್ಗೆ ಹೆಚ್ಚು ವೀಡಿಯೋ ಮಾಡಿ. ಆಮೇಲೆ ನಿನ್ನ ವೀಡಿಯೋದಲ್ಲಿ ಏನು ಕಂಟೆಂಟ್ ಅದೇ ಅಂತ, ಏನು ಬದನೆಕಾಯಿ ಕಂಟೆಂಟ್ ಕೊಟ್ಟಾರ ಅಲ್ಲಿ ನನ್ನ ವೀಡಿಯೋದಲ್ಲಿ? ಬದನೆಕಾಯಿ ಕಂಟೆಂಟ ನಮ್ಮ ಜೀವನ ಹಿಂಗದೆ ಅಂತ ತೋರೋದು. ಅದು ಬಿಟ್ಬಿಟ್ಟು ಈ ಚೆಂಗಲ್ ಮಾತಾಡ್ಕೊಂಡು ಏನೇನೋ ಅಶ್ಲೀಲದ ವೀಡಿಯೋಗಳ ಮಧ್ಯೆ ಕ್ಲಿಪ್ಸ್ ಹಾಕೊಂಡು ಆ ಬದನೆಕಾಯಿ ವೀಡಿಯೋ ಮಾಡ್ಕೊ ಕೂತ್ಕೊಂಡಾರ. ಆಮೇಲೆ ಬೇಕು ಅಂತ ಡ್ರಾಮಾ ಮಾಡ್ಕೊಂಡು ಕಿರ್ಚ್ಕೊಂಡು ಹರ್ಚ್ಕೊಂಡು ಫಸ್ಟೇ ಪ್ರೀ ಪ್ಲ್ಯಾನ್ ಹೇಳ್ಕೊಟ್ಬಿಟ್ಟು ಮಾಡಿಸ್ಕೊಂಥದ್ದು ಅವೆಲ್ಲ ಒಂದು ಏನೋ ಒಂದು ಹೆಸರು ತಗೊಂಡು ಹಂಗೆ ಮಾಡುವಂಥದ್ದು. ಅವೇನು ಯಾರು ಕಾಣದೇ ಇರೋದ? ನಾವೇನು 7 ವರ್ಷದಿಂದ ವಿಡಿಯೋ ಮಾಡ್ತೇವೆ, ನಮಗೆ ಗೊತ್ತಿಲ್ವಾ?
ವಿಡಿಯೋ ಅಂದರೆ ಹೆಂಗೆ ಮಾಡ್ತಾರೆ, ಏನು ಪ್ರೀ ಪ್ಲ್ಯಾನು, ಯಾವ ಥರ ಮೊದಲು ಮಾತಾಡ್ಕೊತಾರೆ, ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಮಾತಾಡೋ ಮಾತುಗಳಾಗಿರ್ಬೋದು, ಗೊತ್ತಿದ್ದು ಆ ಥರ ನಟನೆ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ನಮ್ದೇನಿಲ್ಲ, ಏನೋ ಸಿಂಪಲ್ಲಾಗಿ ಮಾಡ್ತೀವಿ, ಅದಕ್ಕೆ ಓಡಲ್ವೇನೋ ಓಡಲಿ. ಅದೇ ಉರಿದೋಗೋದು ಅಂತಂದರೆ ಜನಕ್ಕೆ ಒಂಥರ ಸಂದೇಶ ಕೊಡೋದು. ಏನು ಬದನೆಕಾಯಿ ಸಂದೇಶ ಕೊಟ್ಟಾರ? ಜನ ಬುದ್ಧಿವಂತರೆ ತಾನೇ, ಸಂದೇಶ ಏನೋ ಕೊಡಬೇಕು? ನ್ಯಾಚುರಲ್ಲಾಗಿ ನ್ಯಾಚುರಲ್ಲಾಗಿ ಬದುಕೇ ವಿಡಿಯೋನೇ ಓಡಲ್ಲ ಅಂತಂದಮೇಲೆ ಇನ್ನು ಸಂದೇಶ ಇಂಥ ಹಳ್ಳಿ ಅದೇ ಅವ್ರ ಥರ ಮಾಮೂಲಿ ಅದೇ ಡಬಲ್ ಮೀನಿಂಗ್ ಮಾತಾಡೋದು, ಮದುವೆ ಏನಾರ ಸೇರಿಸೋದು, ಕ್ಲಿಪ್ಸು, ಅಶ್ಲೀಲ ಕ್ಲಿಪ್ಸ್ಗಳು ಸೇರಿಸೋದು, ಸಣ್ಣ ಪುಟ್ಟ ಏನಾರ ಕಾಣವು, ಈ ಥರ ಏನೋ ಮಾಡಿದ್ರೆ ವಿಡಿಯೋಗಳು ಮಜಾ ಕೊಡ್ಬೋದೇನೋ ವಿಡಿಯೋಗಳು ಓಡ್ತವೆ. ನಾರ್ಮಲಾಗಿ ಹಿಂಗೆ ಕೂತ್ಕೊಂಡು ಮಾತಾಡೋದಾಗಲಿ, ವ್ಯವಸಾಯದ ಬಗ್ಗೆ ತೋರೋದಾಗಲಿ, ಏನೇ ಮಾಡಿದ್ರು ಓಡಲ್ಲ ಅಂತ ಅನ್ಕೋತೀನಿ. ಏನೋ ಹೋಗ್ಲಿ, ಹೇಳಕ್ರಲ್ಲ ಸುಸ್ತಾಗೋ ರಜುಟಾಕಿ ನೀನು ಎಷ್ಟು ಹಾಕಿರಿ ಗೊತ್ತಾ? ಇಲ್ಲಪ್ಪ, ಎಷ್ಟನೇ ಕ್ಲಾಸ್ಲ ನೀನು? ಸುಮ್ಮನೆ ನೀನು ಕೇಳದ್ನಾ? ನೀನು ಎಷ್ಟನೇ ಕ್ಲಾಸ್ಲ? ಚೂಲಲ್ಲ, ಇನ್ನೇನು ಚಿಚ್ಚು ಬರುವ ನೀನು? ಚಿಚ್ಚಬರ್ದಲ್ಲಿ ಎಷ್ಟನೇ ಕ್ಲಾಸು? ಊಟ ಏನೇನು ಕೊಟ್ಟಾರ? ಊಟವ ಉಪಚಾರ ಕೊಟ್ಟಾರ? ಆಮೇಲೆ ಅನ್ನ, ಆಮೇಲೆ ಆಮೇಲೆ ಹಾವು ಅಲ್ಲ, ಹಾಲು ಹಾಲು ಹಾಲು. ಮೂಲಂಗಿ ಏನು? ಮೂಲಂಗಿ ಅಂದ್ಬಿಡ್ತು ಮೂಲಂಗಿ ಅಂತ ಇವತ್ತು ಅಂದ್ಬಿಡ್ತು ಮೂಲಂಗಿ ಅಂತ. ಇದು ಗೊಂಬೆ ಮರಿ ಹಾಕದ್ಲ? ಕರಿಯ, ನೀನು ಎಷ್ಟನೇ ಕ್ಲಾಸ್ಲ? ಏನ LKG ಆದ್ಮೇಲೆ ಯಾವ ಕೆಜಿ? LKG ಆದ್ಮೇಲೆ ಯಾವ ಕೆಜಿ ಅಪ್ಪ? LKG ಆದ್ಮೇಲೆ UKGಯಾ? ಅದಾದ್ಮೇಲೆ ಓ ಪರವಾಗಿಲ್ಲ, ಕಲ್ತ್ಬಿಟ್ಟಿದೆ. 1 2 ಹೇಳು. 1 2 3 4 5 6 7 8. ಆಮೇಲೆ ಬಿಡು, ಆಯ್ತು. 8 ಗಂಟೆ ಕಲ್ತಿದ್ದೀಯಲ್ಲ. ABCD ಹೇಳು. ಇತ್ತ ಬೈಲೆ ABCD ಹೇಳು. ಗತ ಎಲ್ಲ 26 ಅಕ್ಷರದಲ್ಲಿ ಮುಗಿಸಿದ್ರೆ ಇವನು 10 ಅಕ್ಷರದಲ್ಲಿ ಮುಗಿಸ್ಬಿಟ್ಟ. ಆಮೇಲೆ ನಮ್ಮ ದೇಶ ಏನು? ನಮ್ಮ ದೇಶ ಭಾರತ ಅಂತ ಹೇಳ್ದ. ನಮ್ಮ ಜಿಲ್ಲೆ ಜಿಲ್ಲೆ ಮಂಡ್ಯ, ತಾಲೂಕು ಪಾಂಡವಪುರ, ಹೋಬಳಿ ಮೇಲ್ಕೋಟೆ. ನಮ್ದು ಮೇಲ್ಕೋಟೆ ಕ್ಷೇತ್ರ. ಈ ತರ ಎಲ್ಲ ಕಲ್ತ್ಕೋಬೇಕು, ನೆಗ ಹೊಡಿಯೋದಲ್ಲ. ಆಯ್ತು, ಹಾಕು. ಇದು ಒಂದ್ ಸ್ವಲ್ಪ ಮನೆ ಕೆಲಸ ಆಗ್ಲಿ ಅಂತ. ಆಮೇಲೆ ನಾನು ಹಂಗೆ ಕೋತ್ ಈ ಥರ ವಿಡಿಯೋ ಮಾಡ್ಕೊಂಡು ಹೆಂಗೆ ಬೇಕಂಗೆಲ್ಲ ಆಗ್ತಾ ಇರ್ತೀನಿ. ಈ ಟೆನ್ಷನಲ್ಲಿ ಇವನೇ ಒಂದು ಕಡೆ ದುಡ್ಡು ಹಂಚ್ಬೇಕು, ಇನ್ನೊಂದು ಕಡೆ ಮನೆಗೆ ಅಲ್ಲಿ ಕೆಲಸ ಮಾಡ್ತಾರೋಗ ಅಲ್ಲೇ ನಿಂತಿರ್ಬೇಕು, ಎಲ್ಲೂ ಹೋಗೋಕ್ಕಾಯ್ತಾ ಇಲ್ಲ. ಈ ಥರದಿಂದ ಗೃಹ ಪ್ರವೇಶ ಒಂದು ಆಗಬೇಕು. ಆಮೇಲೆ ವಿಡಿಯೋಗಳ ಹುಚ್ಚು ಬಂದಂಗೆ ವಿಡಿಯೋಗಳು ಆಗ್ತಾ ಇರ್ತೀನಿ. ಹೋದಂಗೋಲಿ ಹುಚ್ಚರ ಸಂತೆ, ಸೋಷಿಯಲ್ ಮೀಡಿಯಾ ಅನ್ನೋದೇ ಹುಚ್ಚರ ಸಂತೆ ಆಗೋಗದೆ. ಆ ಥರ ನಾವು ಅದರೊಳಗೆ ಸುಮ್ಮನೆ ಒಯ್ತಾ ಇರಬೇಕು. ಏನಿವೆ ಸರಿ, ಇದು ಓಡ್ತದ ಓಡಿಕಿರೋ ಗೊತ್ತಿಲ್ಲ, ಓಡ್ದಷ್ಟು ಓಡಲಿ ಬಿಡಿ. ಈಗ $2 ಬಂದ್ರು $150 $160 ಯಾರು ಕೊಟ್ಟರು? ಆಯಿತು, $2 ಬರಲಿ, ಏನು ಮಾಡೋಕ್ಕಾಯ್ಕಿಲ್ಲ. ಆಯಿತು, ಚೆನ್ನಾಗಿರಿ, ಆಯಿತು. ನೋಡಿ ಏನೋ ಒಂದು ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಎಷ್ಟು ನಿಮಿಷ ಆಯಿತು ನೋಡ್ಲ ಅಲ್ಲಿ? ಇನ್ನೂ ಕಪ್ಪಗಾಗಿದ್ದದ? ಎಷ್ಟು ನಿಮಿಷ ಆಗಿದ್ದದ? ಅಲ್ಲೇನು ಇಣಕಿ ಪಣಕಿ ನೋಡ್ತಾ ಇದ್ದೀವಿ ಬೈಲಿ. ಅದು ಎಷ್ಟು ನಿಮಿಷ ಆಯ್ತು ನೋಡ್ಬಾ ಬೈಲಿ. ಏನು ಮಾಡಿ ನಿನಗೆ ಬೀಳ್ತಾ ಇಲ್ಲ? ಬಿಸಿ ಬೆಳೆ ಬಾತು ಹೆಚ್ಚಿಗೆಬಿಟ್ಟಿದ್ದೀ ಕಣ ಬಾಯ್. ಹಾಂ, ಎಲ್ಲರೂ ಗಂಡನ್ನ ನಾನು ನನ್ನ ಗಂಡನ್ನ ಹಿಂಗೆ ಮಡಿಕಂದೀವನಿ ಅಂತಾರೆ, ಕೊಚ್ಕೋತಾರೆ ಸುಮ್ಮನೆ. ಅವನು ಅಲ್ಲಿ ಎಣ್ಣೆ ಹೊಡ್ಕೊಂಬಂದು 4 ತಟ್ಟಿರ್ತಾನೆ. ಅವರು ಅಯ್ಯೋ ಹೇಳ್ಕೊಳಕ್ಕಾಗತ್ತದ ಹಂಗಂತ ಹಂಗೆ ಕೊಚ್ಕೊಳ್ಳೋದು ಜಾಸ್ತಿ. ಎಷ್ಟು ನಿಮಿಷ ಆಗಿದ್ದದು ನೋಡಲ್ಲಿ? ಅಯ್ಯೋ, ಇನ್ನೂ 1 ನಿಮಿಷನೇ ದಾಟಿಲ್ಲ. 1 ನಿಮಿಷನೇ ದಾಟಿಲ್ಲ? ಇಲ್ಲ 9 ನಿಮಿಷ ಆಗದೆ. ನಾನು ಇಲ್ಲಿಗೆ ಹೊಂಟೋಗಿದ್ದೆ.
ಅಲ್ಗೊಂಟ ನಾನು ಇಲ್ಲಿ ನೋಡ್ದೆ ಜೀರೋ ಇತ್ತಾ, ಇಲ್ಲಿ ಫಸ್ಟ್ ಜೀರೋ ಇತ್ತಾ, ಜೀರೋ ಆಯ್ತಾ? ಆಮೇಲೆ 9 ನಿಮಿಷದ ಮೇಲೆ 54 ಫಸ್ಟ್ ಜೀರೋ ಆಗು. ಇಲ್ಲಿ ನೋಡ್ದೆ ಇಲ್ಲಿ ಕೊಚ್ಕತಾರೆ ಅಂತಂದ್ರೆ ಅಯ್ಯೋ ನಾನು ಹಿಂಗೆ ಕಲೆ ನಾನು ಬಗ್ಗಿ ಕಿಲಾಕಲೆ ಅಂತಾರೆ. ಅಯ್ಯೋ ಅವ್ರ ಬಾಳೆ ಯಾತ್ಕೋ ಬೇಡ, ಹಂಗಿರ್ತದೆ. ಕೊಚ್ಕತವೆ, ಸುಮ್ಮನೆ ಕೊಚ್ಕತವೆ. ಕೆಲವ್ರು ಹೆಂಗ್ ಗೊತ್ತಾ ಜೀವನ, ಊಟ ಮಾಡಿದ್ರ ಹೊಲ್ತಕ್ಕೆ ಹೋದ್ರ ಬಂದ್ರ ಇನ್ನೊಬ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ನೊಬ್ರು ಕೆಲವ್ರಿಗೆ ಹುಟ್ಟವ್ರೆ ಅದೇನೋ ಇನ್ನೊಬ್ರು ಹಾಡ್ಕೊಳಕ್ಕೆ ಹುಟ್ಟವ್ರೆ, ಇನ್ನೊಬ್ರು ಕೊಚ್ಕೊಳಕ್ಕೆ ಅಂತಲೇ ಹುಟ್ಟಿರ್ತಾರೆ. ನಮ್ಮ ರೇಂಜು ನಮ್ಗೆ ಗೊತ್ತು. ಒಂಥರ ವಿಚಿತ್ರವಾಗಿ ಅವರು ಅಂತರ ಹತ್ರ ಒಂಥರ ನಮಗೆ ತೂ ಅನ್ನಿಸ್ತದೆ. ಅಂತರ ಮಕ ಕಿತ್ತೋಗ್ಬೇಕು ಹೊಡೆದ್ರೆ. ಹೆಂಗೆ ಅಂತಂದ್ರೆ ಹಿಂಗೆ ಏನೋ ಒಂಥರ ಕೊಚ್ಕೊಳ್ಳೋದು, ಒಂಥರ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತದೆ. ಇವು ಒಂಥರ ಹಮ್ಮು, ಒಂಥರ ಡಿಗ್ನಿಟಿ, ಅದೇನೋ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಲೆವೆಲ್ ಮೇಂಟೆನೆನ್ಸು. ಆ ಥರ ನಾವು ಹಿಂಗೆ ನಾರ್ಮಲ್. ಕೆಲವ್ರಿಗೆ ಆ ಥರ ಎಲ್ಲ ಇರಿಕಿಲ್ಲ. ಇನ್ನೊಬ್ರ ಬಗ್ಗೆ, ಇನ್ನೊಬ್ರ ಜೀವನದ ಬಗ್ಗೆನೋ ಅತಿ ಹೆಚ್ಚಾಗೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಕೆಲವರು ಹಂಗೆ ಲೆವೆಲ್ ಮೇಂಟೆನೆನ್ಸ್ ಮಾಡೋದು, ಕೊಚ್ಕೊಳಕ್ಕೆ ಹೋಗೋದು, ಏನೋ ಸೀಮೆಲ್ ಇಲ್ಲದೆ ಇರೋ ನನ್ನ ಕ್ಯಾರೆಕ್ಟ್ರು, ಸೀಮೆಲ್ ಇಲ್ಲದೆ ಇರೋ ಕ್ಯಾರೆಕ್ಟ್ರು ನಂದು ಅನ್ನೋ ಥರ ಬಿಲ್ಡಪ್ ತೋರ್ಕೊಳಕ್ಕೆ ಹೋಗೋದು. ಆಮೇಲೆ ಈ ಒಡವೆಲಿ ಬಟ್ಟೆಲಿ ಎಲ್ಲ ಬಿಲ್ಡಪ್ ತೋರ್ಕೊಳಕ್ಕೆ ಹೋಗುವಂಥದ್ದು, ಸಾಲ ಮಾಡ್ಕೊಂಡುವೆ ಆಮೇಲೆ ಏನಾರ ಮಾರ್ಕಂದೆಲ್ಲ ಅಂತ ಮೇಂಟೆನೆನ್ಸ್ ಮಾಡಕ್ಕೆ ಹೋಯ್ತವೆ. ಕೆಲವರು ಏನು ಎಲ್ಲ ಬೇಕಾದಷ್ಟು ಕೋಟಿಗಿದ್ರು ನಾರ್ಮಲ್ ಆಗಿರ್ತಾರೆ ಕೆಲವರು. ಅವ್ರು ಯಾಕೆಂದರೆ ನಾವು ಹಾಕೋ ಬಟ್ಟೆ, ನಾವು ಹಾಕೊಳ್ಳೋ ಚಿನ್ನ, ಪ್ರಾಪರ್ಟಿ, ದುಡ್ಡು ಇವೇನೇ ಇರ್ಬೋದು, ಇವೇನೇ ಇದ್ರೂ ಒಂದು ಸೈಡ್ಗೆ ಮಡಗಿದ್ರೆ ಇನ್ನೊಂದು ಬರೋದೇ ಮೇಯ್ನು ವ್ಯಕ್ತಿತ್ವ, ಮಾತಾಡೋ ರೀತಿ ನೀತಿ. ಅದು ಮೇಯ್ನು. ಅವರು ಎಷ್ಟೇ ಇರಲಿ, ಅವನು ಕೋಟಿಗಿದ್ದು ವ್ಯಕ್ತಿತ್ವ ಚೆನ್ನಾಗಿತ್ತು ಅಂತಂದರೆ 2ರಲ್ಲೂ ಪಾಸು. ಅವನು ಕೋಟಿಗಿದ್ದು ದುರಾಂಕಾರ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರೇ ಆಗಿರ್ಬೋದು, ದುರಾಂಕಾರ ಮೇಂಟೈನ್ ಮಾಡಿದಾಗ ಲೆವೆಲ್ಲು, ಒಂಥರ ತೀಕು ಕೊಬ್ಬು ಈ ಥರ ಮೇಂಟೈನ್ ಮಾಡೋಕ್ಕೆ ಹೋದಾಗ ಅವ್ರು ಯಾವ ಕೋಟಿಗಿದ್ರು ಯಾರು ಇಷ್ಟಪಡೋಕೆ ಹೋಯ್ಕಿಲ್ಲ, ಯಾವ ಬಡವರು ಇಷ್ಟಪಡೋಕೆ ಹೋಯ್ಕಿಲ್ಲ. ನೀನು ಅಲ್ಲೇ ಇರೋ, ನೀನು ತಿನ್ನೋದು ಊಟವೇ, ನಾವು ತಿನ್ನೋದು ಊಟವೇಯ, ನೀನು ಸ್ವಲ್ಪ ಬಿರಿಯಾನಿ ತಿನ್ಬೋದೇನೋ, ನಾವು ಉಪ್ಸಾರನ್ನ ತಿಂತೀವಿ, ಈ ರೇಂಜ್ಗೆ. ಇವತ್ತು ಯಾರು ಕೇರ್ ಮಾಡಲ್ಲ ಅಹಂಕಾರ ದುರಹಂಕಾರ ತೋರಕ್ಕೆ ಹೋದರೆ. ಅದೇನಿದ್ರು ಅವರು ಅವ್ರದ್ದೇ ಆದ ಒಂದು ಚೌಕಟ್ಟಲ್ಲಿ ಇರಬೇಕೆ ಹೊರತು ಅದು ಹೊರಗಡೆ ಆಗ್ತಾಗ ಅವ್ರ ದುರಹಂಕಾರಗಳು ಇವತ್ತು ಯಾರು ಕೇಳಕ್ಕೆ ಹೋಗಲ್ಲ. ಯಾಕೆಂದರೆ ಅವರು ದುಡ್ದು ಬದುಕ್ತಾ ಇರ್ತಾರೆ, ಅವ್ರ ಕಷ್ಟ ಸುಖಕ್ಕೆ ಅವರೇ ಆಗ್ತಾ ಇರ್ತಾರೆ, ಯಾರೂ ಆಗ್ತಾ ಇರಲ್ಲ. ನೋಡೋರ ದೃಷ್ಟಿಲಿ ಬೇರೆ ಬೇರೆ ಥರ ಏನೇನೋ ಇರ್ತವೆ ಕಲ್ಪನೆಗಳು. ಇರಲಿ, ಇನ್ನು ಹೇಳೋಕ್ಕೆ ಸಾಕಷ್ಟವೆ. ಒಂದು 10 ನಿಮಿಷ ಏನೋ ಆಯಿತು ಅನ್ಕೋತೀನಿ. ಸಾಕು, ಆಯಿತು, ಈ ಲಾಗ್ನ ಇಲ್ಲಿಗೆ ಕೊನೆ ಮಾಡಮ್ಮ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗಮ್ಮ, ಮತ್ತೆ ಮಾತಾಡಮ್ಮ. ನಿಮ್ಮ ಕಮೆಂಟ್ಗೆಲ್ಲ ಓದ್ಬಿಟ್ಟು ನಿಮ್ಮ ಕಾಮೆಂಟ್ ರಿಪ್ಲೈ ಮಾಡ್ತೀನಿ. ಯಾಕೆಂದರೆ ತುಂಬ ಬೇರೆ ಎಲ್ಲ ನಮ್ಮ ಕರ್ನಾಟಕದ ಜಿಲ್ಲೆಗಳಿಂದ ಕಮೆಂಟ್ ಮಾಡ್ತೀರಾ, ತುಂಬ ಖುಷಿಯಾಗುತ್ತೆ. ಎನಿವೆ, ಥ್ಯಾಂಕ್ ಯು. ಎತ್ತರಲ್ಲ ಬರಲಾ? ಕುತ್ಕೊಬಿಟ್ಟೆ, ಎತ್ತಳ ಕಾಯ್ತಾ ಇಲ್ಲ ಕಲೋ. ಕುರ್ಕುರ್ ಮಾಮನ ಬರಲ್ಲಪ್ಪ ನೀನು, ಕುರ್ಕುರ್ ಮಾಮನ. ಏನು ಕೆಂದಮರಿ, ನಿನಗೂ ಕುರ್ಕುರ್ ಮಾಮ ಮಗನೇ ಅಲ್ಲಿ. ಏನಲ್ಲ